ನವಲಗುಂದ ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಮರಗೊಳ ಗ್ರಾಮದಲ್ಲಿ ಪ್ರವರ್ಗ 1ಕ್ಕೆ ಸೇರುವಂತಹ ಜಾತಿಗೆ ಪರಿಶಿಷ್ಟ ಜಾತಿ ಎಂದು ಪ್ರಮಾಣ ಪತ್ರವನ್ನು ವಿತರಿಸುವ ಮುಖಾಂತರ ಈ ತುಳಿತಕ್ಕೆ ಒಳಗಾದ ಸಮಾಜಕ್ಕೆ ಅನ್ಯಾಯ ಮಾಡಲಿಕ್ಕೆ ಹೊರಟಿರುವ ತಹಸೀಲ್ದಾರ್ಗಳು ತಮ್ಮನ್ನೇ ತಾವೇ ಸಮರ್ಥಿಸಿಕೊಳ್ಳಲು ತಯಾರಾಗಿದ್ದಾರೆ. ಸುಮಾರು 1 ತಿಂಗಳ ಹಿಂದೆ ನಾವು ಮನವಿಯನ್ನು ಮಾಡಿ ಅಲ್ಲಿರ್ತಕ್ಕಂಥ ವಾಸ್ತವಾಂಶನ ಹೇಳಿದ್ರು, ಅಲ್ಲಿ ಶಾಲಾ ದಾಖಲೆಗಳನ್ನು ಅವರಿಗೆ ತೋರಿಸಿದ್ರು ಸಹ ಯಾವುದೇ ಕಾರ್ಯಗಳನ್ನ ಕೈಗೊಂಡಿರುವುದಿಲ್ಲ. ಆ ಕಾರಣ ಇವತ್ತು ಯುವ ಕ್ರಾಂತಿ ಕರ್ನಾಟಕ ಹಾಗೂ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟ ತಹಶೀಲ್ದಾರ್ ವಿರುದ್ಧ ಧರಣಿ ಸತ್ಯಾಗ್ರಹವನ್ನು ನಡೆಸಿದೆ. ಯಾಕಂದರೆ ಕಂದಾಯ ಇಲಾಖೆಯಲ್ಲಿ ಮನುವಾದಿಗಳು ಜಾತಿವಾದಿಗಳು ಅಡಗಿರುವುದರಿಂದ ಈ ಶೋಷಿತ ವರ್ಗವನ್ನ ಶೋಷಣೆ ಮುಕ್ತ ಮಾಡಲಿಕ್ಕೆ ಆಗೋದಿಲ್ಲ. ಕಾರಣ ಮನುವಾದಿಗಳೇ ಮತ್ತು ಮನಿವಾದಿಗಳ ಕೈಯಲ್ಲಿಯೇ ನಮ್ಮ ಅಧಿಕಾರ ಇದೆ. ಅವರಿಂದ ನಮಗೆ ಮುಕ್ತಿ ಸಿಗೋದಿಲ್ಲ. ಯಾಕಂದ್ರೆ ಅಲ್ಲಿ ಶೋಷಿತ ವರ್ಗ ಬೆಳೆಬೇಕಂತೇಳಿ ಹುಟ್ಟಿರುವ ಈ ಮೀಸಲಾತಿಗೆ ಅರ್ಥವೇ ಇರದ ಹಾಗೆ ಪ್ರವರ್ಗ 1ರಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ತಂದು ಪರಿಶಿಷ್ಟ ಜಾತಿಯಲ್ಲಿ ಸೇರಿಸುವ ಮುಖಾಂತರ ಅಲ್ಲಿ ಇರ್ತಕ್ಕಂಥ ಪರಿಶಿಷ್ಟರು ಮತ್ತು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯನ್ನ ಸಡಲಗೊಳಿಸುವಂತ ಕಾರ್ಯಕ್ರಮ ಅನ್ಯಾಯ ಆಗೈತಿ ಮತ್ತು ಅವರ ಬೇರುಗಳನ್ನ ಕಟ್ ಮಾಡಬೇಕು ಈ ಮುಖಾಂತರ ಅಂತ ಹೇಳಲಿಕ್ಕೆ ಪ್ರಯತ್ನಿಸುತ್ತಿದೆ ದಂಡಾಧಿಕಾರಿಗಳ ಇಲಾಖೆ. ಹಾಗಾಗಿ ಅವರ ವಿರುದ್ಧ ಇವತ್ತು ನಾವು ಧರಣಿ ಹೋರಾಟ ಮತ್ತು ಸಾಂಕೇತಿಕ ಇವತ್ತಿನ ಹೋರಾಟ. ದಂಡಾಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದ್ರು ಸಹ ಅವರ ಅಧಿಕಾರದ ಗತ್ತನ್ನ ಬಿಟ್ಟು ಈ ಸಮುದಾಯದ ನೋವನ್ನ ಆಲಿಸಲಿಕ್ಕೆ ಪ್ರಯತ್ನಿಸಲೇ ಇಲ್ಲ. ಹಾಗಾಗಿ ಅವರ ವಿರುದ್ಧ ನಮ್ಮ ಹೋರಾಟ. ತಮ್ಮ ಕೈಯಿಂದಲೇ ಆಗುವಂತ ಕೆಲಸವನ್ನ ಊರು ಸುತ್ತಿಸಿಕೊಂಡು ಬರಲಿಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ತಮ್ಮ ಮುಖಾಂತರ ಆಗುವಂತ ಕೆಲಸವನ್ನ ಇನ್ನಿತರರಿ ಮುಖಾಂತರ ಅದನ್ನ ಮ್ಯಾನಿಪುಲೇಟ್ ಮಾಡಲಿಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ಅದರ ದಾರಿಯನ್ನ ತಪ್ಪಿಸಲಿಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ನಾವು ಇದು ಸಣ್ಣ ವಿಷಯವಲ್ಲ, ಇದು ಮೂಲ ದಲಿತರಿಗೆ ಆಗುವಂತ ಅನ್ಯಾಯ. ಅದನ್ನ ತಡೆಯಲಿಕ್ಕೆ ತಮ್ಮಿಂದ ಮಾತ್ರ ಏನು ಸಾಧ್ಯ ಅಂತ ನಾವು ಕೇಳಿಕೊಂಡ ಹಾಗೆಯೂ ಸಹ ನನ್ಗೆ ಗೊತ್ತ್ರಿ, ನಾನು ಮಾಡ್ತೀನಿ, ನನಗದು ಗೊತ್ತೈತಿ ಅನ್ನೋ ಒಂದು ಉಡಾಫೆ ಶೈಲಿಯಲ್ಲಿ ಉತ್ತರ ಕೊಡುವುದನ್ನ ಮುಖಾಂತರ ಹೋರಾಟಗಾರರಿಗೆ ಅವಮಾನ ಮಾಡಿದ್ದಾರೆ. ಇಂತಹ ತಹಸೀಲ್ದಾರರು ನಮ್ಮ ತಾಲೂಕಿಗೆ ಅವಶ್ಯಕತೆ ಇಲ್ಲ. ತಕ್ಷಣ ಸರ್ಕಾರ ಇಂತಹ ತಹಸೀಲ್ದಾರರನ್ನ ವರ್ಗಾವಣೆ ಮಾಡಿಸಿ ಮತ್ತೊಬ್ಬ ದಕ್ಷ ಅಧಿಕಾರಿಯನ್ನ ಇಲ್ಲಿಗೆ ನಿಯೋಜಿಸಿ ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಕೊಡುವ ಮುಖಾಂತರ ಈ ಹೋರಾಟಗಾರರಿಗೆ ತಾವು ಗೌರವ ಸಲ್ಲಿಸಿದಂತಾಗುತ್ತದೆ. ಇಲ್ಲವಾದರೆ ಇಂತಹ ಮಹಾನ್ ಗರ್ವಿ ತಹಸೀಲ್ದಾರ್ ಇದ್ರೆ ನ್ಯಾಯ ಸಿಗಲಿಕ್ಕೆ ಅಸಾಧ್ಯ ಅಸಾಧ್ಯ ಅಸಾಧ್ಯ. ಯಾಕಂದ್ರೆ ಪ್ರಶ್ನೆಗಳಿಗೆ ಉತ್ತರವಿಲ್ಲದಂತೆ ಉಳಾಫೆ ಮಾಡಿಕೊಂಡು ಹೋರಾಟಗಾರರನ್ನ ಕೇವಲವಾಗಿ ಕಾಣುವಂತ ತಹಸೀಲ್ದಾರ್ ನಮ್ಮ ನವಲಗುಂದ ತಾಲೂಕಿಗೆ ಅವಶ್ಯಕತೆ ಇಲ್ಲ. ನಮ್ಮ ಹೋರಾಟಕ್ಕೆ ಪರವಾನಗಿ ಕೇಳಿದ್ದಕ್ಕಾಗಿ ನಿರಾಕರಿಸಿದ್ದೀರಿ. ನೀವು ಮಾಡುವ ತಪ್ಪನ್ನ ಉಳಿಸಿಕೊಳ್ಳಲಿಕ್ಕೆ ಪ್ರತಿಯನ್ನ ನೋಡ್ರಿ, ಇವಾಗೂ ಕೂಡ ನಾವು ಇದಲ್ಲೇ ಬಂದೆ ಬರ್ರಿ ಅಂತ ಹೇಳಿ ತಮ್ಮ ಉತ್ತರದನ್ನ ಮೆರಿತಾ ಇದ್ದಾರೆ ತಹಸೀಲ್ದಾರ್ ಅವರು. ಹೋರಾಟಗಾರರು ಹುಚ್ಚರಲ್ಲ ಸಾಹೇಬ್ರೆ, ಹೋರಾಟಗಾರರು ಹುಚ್ಚರಲ್ಲ. ತಿರುಗು ಬಿದ್ದರೆ ನಿಮ್ಮ ತಹಸೀಲ್ದಾರ್ಗಿರಿ ನಿಮ್ಮಲ್ಲಿ ಇರೋದಿಲ್ಲ. ಹೋರಾಟಗಾರರು ಹುಚ್ಚರಲ್ಲ, ಹೋರಾಟಗಾರರು ಲಫಂಗರಲ್ಲ. ಇವತ್ತು ಇದು ಸಣ್ಣ ವಿಷಯವಲ್ಲ. ಪರಿಶಿಷ್ಟರನ್ನ ಸಡಲಗೊಳಿಸುವ ಕೆಲಸ